ಆಡ್ಕೊಳ್ಳೋದು, ನೀವು ಹುಡುಗಿ ಥರ ಮಾಡ್ತೀರಾ, ನೀನು ಹುಡುಗಿ, ನೀನು ಚೊಕ್ಕ, ಹುಡುಗರೇ ಆ ಥರ ಎಲ್ಲ ಮಾಡ್ತಾರೆ. ಬಟ್ ಮನೇಲೂ ಅಷ್ಟೇ ನಮಗೆ ಒಂಥರ ಅವಾಗ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತೀವಿ ನಾವು. ಸ್ಕೂಲಲ್ಲಿ ಆ ಥರ ಆದರೆ ಊರಲ್ಲೂ ಅದೇ ಥರ ಇದು ಮಾಡ್ತಿರ್ತಾರೆ ಕೆಲವರೆಲ್ಲ ನಮ್ಮ ನೋಡ್ಬಿಟ್ಟು. ನೀವೇನಾದರೂ ಕಲೆಕ್ಷನ್ ಹೋಗ್ತೀರಾ? ಒಂದು ಅಂಗಡಿಗೆ ಹೋದಾಗ ಒಬ್ಬೊಬ್ರು ಕೊಡಲ್ಲ, ಬೇಜಾರಾಗುತ್ತಾ? ಇವಾಗ ನೀನೇನಾದ್ರು ಈ ಥರ ಜನಗಳಿಗೆ ಗೊತ್ತಾಗ್ಬಿಟ್ರೆ, ಈ ಥರ ಪಬ್ಲಿಸಿಟಿ ತೊಗೊಬಿಟ್ರೆ, ಈ ಥರ ನೀನು ಆಗ್ತಿದ್ಯಾ ಅಂತ ಗೊತ್ತಾಗ್ಬಿಟ್ರೆ ಜನಗಳು ನಮ್ಮನ್ನು ಆಡ್ಕೋತಾರೆ. ನಿಮ್ಮ ಜೊತೆ ಇದ್ದ ಫ್ರೆಂಡ್ಸ್, ಆಗಿನ ಟೈಮಲ್ಲಿ ಫ್ರೆಂಡ್ಸ್ ಇರ್ತಾರೆ, ತುಂಬ ಕ್ಲೋಸ್ ಆಗಿ ಇದ್ದರು, ಸಡನ್ನಾಗಿ ನಿಮ್ಮ ಟ್ರಾನ್ಸ್ಜೆಂಡರ್ ಆಗಿದ್ದೀರಾ ಅಂತ ಗೊತ್ತಾದ ಮೇಲೆ ಏನು ರಿಯಾಕ್ಷನ್ ಮಾಡಿದ್ರು? ಒಬ್ಬೊಬ್ಬರು ನಮ್ಮನ್ನು ಮಾತೇ ಆಡ್ಸಲ್ಲ. ಇವಾಗ ನಮ್ಮ ಊರ್ ಫ್ರೆಂಡ್ಸೇ ಆಗಲಿ ಅಥವಾ ಸ್ಕೂಲ್ ಫ್ರೆಂಡ್ಸೇ ಆಗಲಿ, ಎಲ್ಲಾದರೂ ಎದುರುಗಡೆ ಸಿಕ್ಕಿದ್ರು ಕೂಡ ಅವ್ರು ನಮ್ಮನ್ನು ಮಾತಾಡ್ಸೋಕ್ಕೆ ಇಷ್ಟನೇ ಪಡಲ್ಲ. ನಮಸ್ತೆ. ಕಡಿಮೆ ಎಲ್ಲರಿಗೂ ಶಾಂತಿ. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸಖತ್ತಿಗಿದ್ದೀನಿ ಬಸ್ಸು. ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಸೊ ಅಮ್ಮಮ್ಮ ಅಂದರೆ 2 ತಿಂಗಳಾದಮೇಲೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಕೇಳ್ತಿದ್ರಿ ಯಾಕೆ, ಏನು, ಎತ್ತ ಅಂತ. ಎಲ್ಲರಿಗೂ ಒಂದು ಕಾಮನ್ ಇರುತ್ತೆ, ಎಲ್ಲರ ಜೀವನದಲ್ಲೂ ಒಂದು ಕಾಮನ್ ಥಿಂಗ್. ಸೊ ಅದೇ ಥರ ನನಗೂ ಕಾಮನ್. ಸೊ ಅದರಿಂದ ನಾನು ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇನ್ಮೇಲೆ ಅಪ್ಲೋಡ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ವಲ್ಪ ಲೋ ಬಜೆಟ್ ವೀಡಿಯೋಸ್ನ ಮತ್ತೆ ಇಂಡಿಯಾದಲ್ಲೇ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಈ ವಿಡಿಯೋ ಮುಖಾಂತರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಮ್ನೆಲ್ಲ ನೋಡೇ ಇರ್ತೀರಾ ಬಸ್ಸು. ಸೊ ತಮ್ನಲ್ಲಿ ನೋಡಿದಾದ್ಮೇಲೆ ಟ್ರಾನ್ಸ್ಜೆಂಡರ್ ಅಂದಿದ್ದ ಸೆಕೆಂಡ್ಗೆ ನಿಮಗೆ ಏನು ನೆನಪಾಗುತ್ತೆ? ಸೊ ನಿಮ್ಗೇನು ಸಡನ್ನಾಗಿ ನೆನಪಾಗ್ತಿದೆಯೋ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನನ್ನ ಪ್ರಕಾರ ಏನು ಅನ್ಕೊಂಡಿದ್ದೀನಿ ಅಂದರೆ, ಒಂದು ಪ್ರಾಸ್ಟಿಟ್ಯೂಟ್ ಅಂತ ಎಲ್ಲರೂ ಹೇಳ್ತಾರೆ, ಅದ್ರ ಜೊತೆಗೆ ಸಿಗ್ನಲ್ಸ್ ಅಲ್ಲಿ ಜನನ ನೋಡಿರ್ತೀರಿ. ಸೊ ಅಂಥವ್ರನ್ನೂ ಸಹ ನೆನಪಾಗ್ತಾರೆ. ಅಂಥವ್ರ ಲೈಫ್ ಸ್ಟೈಲ್ ಹೇಗಿದೆ, ಸೊ ಡೈಲಿ ಯಾವ ಥರ ಊಟಕ್ಕೆ ಮತ್ತೆ ಶೆಲ್ಟರ್ಗೆ ಯಾವ ಥರ ಫೆಸಿಲಿಟೀಸ್ ಇದೆ, ಗೌರ್ನಮೆಂಟ್ ಯಾವ ಥರ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಅವ್ರಿಗೆ ಅಂತ ಡೈರೆಕ್ಟಾಗಿ ಅವ್ರನ್ನೇ ಹೋಗಿ ವಿಚಾರಿಸ್ಬಿಟ್ಟು ತಿಳ್ಕೊಂಬಿಡೋಣ. ಸೊ ಬನ್ನಿ, ನಾನೇನು ಇಂಟರ್ವ್ಯೂ ಮಾಡಕ್ಕೆ ಹೋಗ್ತಿಲ್ಲ. ಸೊ ಕಾಮನ್ ಆಗಿ ಒಂದು ಫ್ರೆಂಡ್ಲಿ ಇಂಟರ್ವ್ಯೂನ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅವ್ರ ಜೊತೆ. ಸೊ ಅವ್ರ ಮನೆ ಹೇಗಿದೆ, ಏನು ಎತ್ತ ಅಂತ ಎಲ್ಲ ತಿಳ್ಕೊಳ್ಳೋಣ ಬಸ್ಸು. ಸೊ ಈ ವಿಡಿಯೋ ಏನಾದರೂ ನಿಮಗೆ ಲೈಕ್ ಆಯಿತು ಅಂದರೆ ಫಸ್ಟ್ ಲೈಕ್ ಮಾಡ್ಕೊಳ್ಳಿ. ಫಸ್ಟ್ ಮಾಡ್ಕೊಳ್ಳಿ ಲೈಕ್ನ, ಇವಾಗೇ ಮಾಡ್ಕೊಂಬಿಡಿ. ಮತ್ತು ಸಬ್ಸ್ಕ್ರೈಬ್ ಬಟನ್ ಅದೊಂದು ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಫುಲ್ಲು ನೋಡಿದಾದ್ಮೇಲೆ ನಿಮಗೊಂದು ಏನಾದರೂ ಅನಿಸಿರುತ್ತೆ, ಸೊ ಕಮೆಂಟ್ ಸೆಕ್ಷನ್ ನಿಮಗೋಸ್ಕರ ಇರುತ್ತೆ. ಸೊ ಅದರೊಳಗಡೆ ಶೇರ್ ಮಾಡ್ಕೊಳ್ಳಿ. ಸೊ ಬನ್ನಿ ಬಸ್ಸು, ಡೈರೆಕ್ಟಿಗೆ ಆ ಜಾಗಕ್ಕೆ ಹೋಗೋಣ. ಇಲ್ಲಿ ಬಸ್ ನಾನೀಗ ರೀಚ್ ಆಗಿದ್ದೀನಿ. ಸೊ ಅವರು ಒಂದು ಅಂಗಡಿ ಮುಂದೆ ಹೋಗಿದ್ದಾರೆ, ಅಲ್ಲಿರೋ ಶಾಪಲ್ಲಿ. ಸೊ ಬರೋವರೆಗೂ ವೆಯ್ಟ್ ಮಾಡೋಣ. ಸೊ ಟ್ರಾನ್ಸ್ಜೆಂಡರ್ ಅಂತ ಹೇಳಿದಾದ್ಮೇಲೆ ಅವ್ರ ಮನೆ ಹೇಗಿರುತ್ತೆ, ಏನು ಎತ್ತ, ಮತ್ತು ಅವ್ರು ಯಾವ ಥರ ಲೈಫ್ ಸ್ಟೈಲ್ ಇರುತ್ತೆ ಅಂತ ಒಂದು ಸ್ವಲ್ಪ ಕುತೂಹಲ ಇರುತ್ತೆ. ಒಂದು ಚಿಕ್ಕ ಗುಡ್ಸಲ್ಲೂ ಇಡ್ತಾರೆ, ಮತ್ತು ದೊಡ್ಡ ಮನೆಯಲ್ಲೂ ಇಡ್ತಾರೆ. ಸ್ವಲ್ಪ ವೀಡಿಯೋಸಲ್ಲಿ ನಾನು ನೋಡಿದ್ದೀನಿ, ಒಂದು ಬಾಡಿಗೆ ಮನೆಯಲ್ಲಿರೋದು ಸಹ ನೋಡಿದ್ದೀನಿ, ಮತ್ತು ದೊಡ್ಡ ಮನೆಯಲ್ಲಿರೋದು ಸಹ ನೋಡಿದ್ದೀನಿ. ಸೊ ಈಗ ನಾವು ಒಂದು ಮನೆಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಆ ಮನೆನ ತೋರಿಸ್ತೀನಿ ನಾನೀಗ. ನೀವು ನೋಡ್ತಾ ಇದ್ದೀರಲ್ಲ, ಇದು ಅವ್ರ ಮನೆ. ಸೊ ಒಳಗಡೆ ಹೋಗಿ ನೋಡೋಣ ಯಾವ ಥರ ಮನೆ ಇದೆ ಅಂತ. ಸೊ ಬನ್ನಿ ಒಳಗಡೆ ಹೋಗೋಣ. ಈಗ ಈ ಹುಡುಗನ ನೋಡ್ತಾ ಇದ್ದೀರಲ್ಲ, ಸೊ ಈ ಹುಡುಗ ಬಂದು ಹುಡುಗಿ ಆಗಿದ್ದಾಳೆ. ಸೊ ಅಂದರೆ ಟ್ರಾನ್ಸ್ಜೆಂಡರ್ ಆಗಿದ್ದಾರೆ. ಸೊ ಯಾವ ಥರ ಕಾಣಿಸ್ತಾರೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ಶಾಕ್ ಎಲ್ಲ ಆಗಬೇಡಿ, ಚೆನ್ನಾಗೇ ಇದ್ದಾರೆ ಅವರು. ಸೊ ನಾನು ನಿಮಗೆ ಫೋಟೋ ತೋರಿಸ್ತಿದ್ದೀನಲ್ಲ, ಅವ್ರು ಹೇಗಿದ್ದಾರೆ ಅಂತ ಬನ್ನಿ ಒಳಗಡೆ ಹೋಗೋಣ. ಮನೆಯಲ್ಲಿ ಅವ್ರ ಫ್ರೆಂಡ್ಸ್ ಇದ್ದಾರೆ, ಇಂಟ್ರಡ್ಯೂಸ್ ಮಾಡಿಸ್ತಾರೆ. ಸೊ ನೋಡ್ಬೋದಾ? ನಿಮ್ಮ ಹೆಸರು? ಅವಂತಿಕಾ. ಓಕೆ, ಅವಾಗಿ ಮಾತಾಡ್ತಾ ಇದ್ರು. ಅವರು ಅಮೂಲ್ಯ ಅಂತ. ಅಲ್ಲಿ ಇನ್ನೊಬ್ರು ಇದ್ರಲ್ವಾ, ಊಟ ಮಾಡ್ತಿದ್ರಲ್ಲ. ಓಕೆ, ಹಾಗಾದ್ರೆ ಅವ್ರ ಮನೆ ಹೇಗಿದೆ ನೀವು ನೋಡ್ಬೋದು ಯಾವ ಥರ ಇದೆ ಅಂದರೆ. ಸಡನ್ನಾಗಿ ನೋಡಿದ್ರೆ ಏನು ಅನಿಸುತ್ತೆ, ರಿಚ್ ಆಗಿದೆ ಅಲ್ವಾ ಅಕ್ಕ? ನೋಡಿದ್ರೆ ರಿಚ್ಚಾಗೆ ಕಾಣಿಸ್ತಿದೆ, ಬಟ್ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಸೊ ಅವ್ರ ಕಷ್ಟ ಏನಂತ ಈ ವಿಡಿಯೋದಲ್ಲೇ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮತ್ತು ಇಲ್ಲಿರೋದು ಒಂದು ರೂಮು ಒಳಗಡೆ, ಮತ್ತು ಕಿಚನಲ್ಲಿ ಓಕೆ, ಇದು ಬಂದು ಒಂದು ಚಿಕ್ಕದು ಸ್ಟವ್ ಚೆನ್ನಾಗಿದೆ. ಮನೆಯಲ್ಲಿ ನೀವು ನೋಡ್ಬೋದು 3 ಬೆಕ್ಕಿದೆ ಅಲ್ವಾ, ಅದ್ರ ಜೊತೆಗೆ 3 ನಾಯಿ ಮರಿಗಳಿದೆ. ಮನೆ ಒಳಗಡೆ ಎಂಟ್ರಿ ಆದಮೇಲೆ ನಾನು ಒಂದು ಸೆಕೆಂಡ್ ಗಾಬರಿ ಆಗೋದೆ, ಏನಿದೆ ಹೀಗಿದೆ ಮನೆ ಅಂತ. ಬಟ್ ಖುಷಿ ಆಯಿತು, ಇವರು ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಅಂತ. ಸೊ ಫೈನಲಿ ಬಸ್ಸು ನಾವೀಗ ಎಲ್ಲರ ಜೊತೆನೂ ಕೂತಿದ್ದೀನಿ. ಸೊ ಇವ್ರನ್ನೆಲ್ಲರನ್ನೂ ಕರೆಯೋದು ಮಂಗಳಮುಖಿ ಅಂತ ಕರೀತಾರೆ, ಇಂಗ್ಲೀಷಲ್ಲಿ ಟ್ರಾನ್ಸ್ಜೆಂಡರ್ ಅಂತ ಕರೀತಾರೆ. ಸೊ ಎಲ್ಲರನ್ನೂ ಒಬ್ಬೊಬ್ಬರನ್ನೇ ಪರಿಚಯ ಮಾಡಿಸ್ತೀನಿ.
ಸೊ ಇವ್ರು ಬಂದು ಸೀಮಾ ಅಂತ ಕರೀತಾರೆ. ಸೊ ಅವರ ಅಮ್ಮ ಸಾಹಿತ್ಯ ಮತ್ತು ಅವ್ರಿಗೂ ಅಮ್ಮ ಅಂತ ಕರೀತಾರಲ್ಲ, ಅಮೂಲ್ಯ. ಮತ್ತು ನಿಮ್ಮ ಹಿಂದೆ ಏನು ಕಾಣಿಸ್ತಿದಾರ ಅವರು ಅವಂತಿಕಾ ಅಂತ ಅವ್ರ ಹೆಸರನ್ನ ಕರೀತಾರೆ. ಬಸ್ಸು ನಾನು ಸ್ವಲ್ಪ ಪಾಯಿಂಟ್ಸ್ನ ಬರ್ಕೊಂಬಂದಿದ್ದೀನಿ. ಸೊ ಆ ಕ್ವಶನ್ಸ್ನೆಲ್ಲ ಕೇಳೋಣ ಅಂತ. ಸೊ ನೀವೀಗ ಜಸ್ಟ್ ಮನೆನೆಲ್ಲ ನೋಡಿದ್ರಲ್ವಾ, ಸೊ ಆ ಮನೆ ಹೇಗೆ, ಬಾಡಿಗೆನ ಸ್ವಂತನ ಅಂತ ಸಹ ಕೇಳೋಣ. ನಮ್ಗೆ ಇಲ್ಲಿ ಸ್ವಂತ ಮನೆ ತೊಗೊಳೋದಕ್ಕಾಗುತ್ತೆ, ಬಾಡಿಗೆ ಮನೆ ಹೌದು. ಅಂದರೆ ಮಂತ್ಲಿ ರೆಂಟ್ ಕೊಟ್ಟು, ಇಲ್ಲಾಂದರೆ ಮಂತ್ಲಿ ರೆಂಟ್ಗೆ ಮಂತ್ಲಿ ಆಗಿ. ಹೌದು. ಸೊ ಈಗ 4 ಜನ ಇದ್ದೀರಲ್ಲ, ಒಂದೇ ಅಂದರೆ ಮನೆಯಲ್ಲಿ 4 ಜನ ಇರ್ತೀರಿ ಅಂತ ಇವ್ರು ಹೇಳಿದ್ರು. ಹೌದು. ಸೊ 4 ಜನನು ಬೇರೆ ಮನೆಯಿಂದನೇ ಒಬ್ಬೊಬ್ರು ಬಂದಿರೋದು. ಬೇರೆ ಮನೆಯಿಂದ ಅನ್ನೋದಕ್ಕಿಂತ ಬೇರೆ ಬೇರೆ ಊರುಗಳಿಂದನೂ ಬಂದಿದ್ದೀವಿ ನಾವು. ಒಂದೇ ಊರು, ಯಾವ ಊರು? ಒಂದೇ ಊರಲ್ಲ ನಮ್ಮದು. ನಮ್ಮಿಬ್ರದ್ದು ಮಂಡ್ಯ ಮದ್ದೂರ್ ಹತ್ರ ಊರು, ಇವ್ರದ್ದು ಮೈಸೂರು. ಅವ್ರದ್ದು ಶಿವಮೊಗ್ಗ. ಯಾವ ಥರ ಕಾಂಟ್ಯಾಕ್ಟ್ ಆದ್ರಿ ನೀವೆಲ್ಲ? ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ನಮ್ಮದು. ಇವಾಗ ಎಲ್ಲರೂ ಹೋಗಿರ್ತೀವಿ ಒಂದು ಪ್ಲೇಸ್ಗೆ, ಅಲ್ಲಿ ಫ್ರೆಂಡ್ ಆಗಿರ್ತಾರೆ, ಅಲ್ಲಿಂದ ಫ್ರೆಂಡ್ಶಿಪ್ ಬೆಳೆಸ್ಕೊಂಡು ನಾವು ಕಾಂಟ್ಯಾಕ್ಟ್ ಮಾಡಿಕೊಂಡು ಅವಾಗಿಂದ ಫ್ರೆಂಡ್ ಆಗಿರ್ತೀವಿ. ನಿಮ್ಮನ್ನ ನೋಡಿದ್ರೆ ನನಗೆ ಸಡನ್ನಾಗೆ ಟ್ರಾನ್ಸ್ಜೆಂಡರ್ ಅಂತ ಅನ್ಸಲ್ಲ, ನೀವು ಮಾತಾಡೋವರೆಗೂ ನನಗೆ ಅನ್ಸಲ್ಲ. ಹಂಗೆ ಜನಗಳು ಸ್ವಲ್ಪ ನಮ್ಮನ್ನ ಇರಿಟೇಟ್ ಮಾಡ್ತಿದ್ರು. ನಮಗೆ ನಾವು ಸೇರ್ಕೊಂಡು ಒಂದು ಎಂಜಾಯ್ಮೆಂಟು ಅಷ್ಟೇ, ಹೊರಗಡೆ ಅವ್ರ ಹತ್ರ ನಮಗೆ ಎಂಜಾಯ್ಮೆಂಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರು ಒಂಥರ ಹಿಂದೆ ಮುಂದೆ ಜರುಗ್ತಾರೆ, ನಮಗೆ ನೋಡಿದ್ರೆ ಒಂದು ರೆಸ್ಪೆಕ್ಟ್ ಕೊಡಲ್ಲ. ಆಡ್ಕೊಳ್ಳೋದು, ನೀವು ಹುಡುಗಿ ಥರ ಮಾಡ್ತೀಯಾ, ನೀನು ಹುಡುಗಿ, ನೀನು ಚೊಕ್ಕ, ಹುಡುಗರೇ ಆ ಥರ ಎಲ್ಲ ಮಾಡ್ತಾರೆ. ಬಟ್ ಮನೇಲೂ ಅಷ್ಟೇ ನಮಗೆ ಒಂಥರ ಅವಾಗ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತೀವಿ ನಾವು. ಸ್ಕೂಲಲ್ಲಿ ಆ ಥರ ಆದರೆ ಊರಲ್ಲೂ ಅದೇ ಥರ ಇದು ಮಾಡ್ತಿರ್ತಾರೆ ಕೆಲವರೆಲ್ಲ ನಮ್ಮ ನೋಡ್ಬಿಟ್ಟು. ಅದರಿಂದ ನಾವು ಮನೆಯಿಂದ ಹೊರಗಡೆ ಬಂದ್ಬಿಡ್ತೀವಿ. ಮೂವೀಸ್ ಅಲ್ಲಿ ತೋರಿಸ್ತಾರಲ್ವಾ, ಸಡನ್ಗೆ ಅಪ್ಪ ಅಮ್ಮ ಗೊತ್ತಾದ್ಮೇಲೆ ಹೊಡಿಯೋದು ಬಡಿಯೋದು, ಅದೇನಾದ್ರು ಇನ್ಸಿಡೆನ್ಸ್ ಆಗಿದೆಯಾ? ಆಗಿದೆ, ಹೊಡೆಯೋದು ಬಡಿಯೋದು, ಮತ್ತೆ ತುಂಬ ಅವ್ರಿಗೂ ನೋವಿರುತ್ತಲ್ಲ ಈ ಥರ ಆದ ಅಂತ ಅಂದ್ಬಿಟ್ಟು ಎಲ್ಲ ಆಗಿದೆ. ಬಟ್ ನಾವು ಫೀಲಿಂಗ್ನ ಶೇರ್ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ತಂದೆ ತಾಯಿ ಜೊತೆಲಿ, ಯಾಕೆಂದರೆ ನಮಗೂ ನೋವಾಗ್ತಿತ್ತು, ಅವ್ರಿಗೂ ನೋವಾಗ್ತಿತ್ತು ಹೇಳ್ಕೊಳ್ಳಿಕ್ಕೆ. ಬೇರೆ ಫ್ರೆಂಡ್ಸ್ ಜೊತೆ ಹೇಳ್ಕೊತಿದ್ವು ನಾವು. ಅಂದರೆ ಬೇರೆ ಫ್ರೆಂಡ್ಸ್ ಅಂದರೆ ಇವಾಗ ನಮ್ಮ ಥರನೇ ಇರ್ತಾರೆ ಫ್ರೆಂಡ್ಸ್ಗಳು, ಅವ್ರ ಹತ್ರ ನಾವು ಶೇರ್ ಮಾಡ್ಕೊತಿದ್ವು, ಡೈಲಿ ಶೇರ್ ಮಾಡ್ಕೊತು. ನಂಗೆ ಇಲ್ಲ ಕಣೋ, ನಂಗೆ ಈ ಥರ ಆಗ್ತಾಯಿದೆ, ನನಗೆ ಈ ಥರ ಇರೋಕ್ಕೆ ನನಗೆ ಇಷ್ಟ ಇಲ್ಲ, ನಾನು ಆ ಥರ ಹೋಗ್ಬಿಡ್ತೀನಿ, ಹಾಗೆ ಹೀಗೆ ಅಂತ ಹೇಳ್ಕೊತಿದ್ವು. ತಂದೆ ತಾಯಿ ಜೊತೆ ಹೇಳೋಕೆ ಆಗ್ತಿರ್ಲಿಲ್ಲ. ಅಂದರೆ ಪ್ಯಾರೆಂಟ್ಸ್ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಆಸಕ್ತಿ ಇದೆ, ಸೊ ಕೇಳೋಣ. ನಮ್ಮ ತಂದೆ ತಾಯಿ ಬಗ್ಗೆ ಹೇಳಬೇಕು ಅಂದರೆ, ನಮ್ಮದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಮ್ಮ ತಂದೆ ಕೂಲಿ ಮಾಡಿ ನಮ್ಮನ್ನು ಸಾಕ್ತಾಯಿದ್ದು. ನಾವು ಚಿಕ್ಕ ವಯಸ್ಸಿಂದ ಕೂಲಿ ಮಾಡಿಕೊಂಡೆ, ನಮ್ಮಮ್ಮ ನಮ್ಮಪ್ಪ ಇಬ್ಬರು ಕೂಲಿ ಮಾಡಿಕೊಂಡೆ ನಮ್ಮನ್ನು ಸಾಕಿದ್ದು. ನಮ್ಮ ಎಜುಕೇಷನ್ ಚೆನ್ನಾಗೇ ನಡೀತಾ ಇತ್ತು. ಅವ್ರ ತಂದೆ ತಾಯಿಗಳಿಗೂ ಗೊತ್ತಿರಲ್ಲ, ಒಂದು ಗಂಡು ಮಗು ಜನಿಸಿದೆ ಅಂದ್ಬಿಟ್ಟು ತಂದೆ ತಾಯಿ ಅಂದ್ಕೊಂಡಿರ್ತಾರೆ. ಆದರೆ ನಮ್ಮ ಮನಸ್ಸಲ್ಲಿರೋ ಫೀಲಿಂಗ್ಸು ಅವ್ರಿಗೆ ಗೊತ್ತಿರಲ್ಲ. ಗಂಡು ಮಗುನೇ ಅಂದ್ಕೊಂಡಿರ್ತಾರೆ, ಆದರೆ ನಮ್ಮ ಮನಸ್ಸಲ್ಲಿ ಏನಿರುತ್ತೆ ಅಂದರೆ ಫೀಲಿಂಗ್ಸು ಒಂದು ಹೆಣ್ಣಿನ ಭಾವನೆ ಥರ ಇರುತ್ತೆ. ಇವಾಗ ಏನಂದರೆ ನಾನು ಹೆಣ್ಣು ಥರ, ನಾನು ಅಡುಗೆ ಮಾಡಬೇಕು, ನಾನು ಪಾತ್ರೆ ತೊಳಿಬೇಕು, ಕಸ ಗುಡಿಸ್ಬೇಕು, ನಿಮಗೆ ಫೀಲ್ ಆಗುತ್ತೆ. ಆ ಥರ ಫೀಲ್ ಆಗುತ್ತೆ ನಮಗೆ. ಅದೇ ಗಂಡು ಮಕ್ಳು ಏನು ಮಾಡ್ತಾರೆ ಅಂದರೆ ಅವ್ರದ್ದು ಯಾವ ಥರ ಫೀಲ್ ಇರುತ್ತೆ ಅಂದರೆ ಅವ್ರದ್ದು ಬೇರೆ ಥರ ಫೀಲು. ಅವ್ರು ಮಾಡಿಟ್ರೆ ನಾವು ತಿನ್ನಬೇಕು, ಆಚೆ ಓಡಾಡಬೇಕು, ನಾನು ಯಾಕೆ ಕೆಲಸ ಮಾಡಬೇಕು, ಆ ಥರ ಇರುತ್ತೆ. ನಮ್ಮ ಫೀಲಿಂಗ್ ಹೆಂಗೆ ಅಂದರೆ ಎಲ್ಲ ಕೆಲಸ, ಮನೆ ಕೆಲಸ ಎಲ್ಲ ನಾವೇ ಮಾಡಬೇಕು. ಸೊ ಸಡನ್ನಾಗಿ ನಿಮಗೆ ನೀವು ಟ್ರಾನ್ಸ್ಜೆಂಡರ್ ಅಂತ ನಿಮ್ಮ ತಂದೆ ತಾಯಿಗೆ ಗೊತ್ತಾಗುತ್ತೆ, ಚೇಂಜಸ್ ಏನೋ ಆಗ್ತಿದೆ ಅಂತ. ಸೊ ಆಗ ಅವರೆಲ್ಲ ಏನು ಮಾಡಿದ್ರು ಪೇರೆಂಟ್ಸ್ ಎಲ್ಲ? ಸ್ಟಾರ್ಟಿಂಗ್ ಸ್ವಲ್ಪ ನಮ್ಮನ್ನು ನಿರಾಕರಿಸಿದ್ರು. ಅಂದರೆ ಯಾವ ಥರ ಅಂತಂದರೆ, ಇವಾಗ ನೀನೇನಾದ್ರು ಈ ಥರ ಜನಗಳಿಗೆ ಗೊತ್ತಾಗ್ಬಿಟ್ರೆ, ನೀ ಈ ಥರ ಪಬ್ಲಿಸಿಟಿ ತೊಗೊಬಿಟ್ರೆ, ಈ ಥರ ನೀನು ಆಗ್ತಿದ್ಯಾ ಅಂತ ಗೊತ್ತಾಗ್ಬಿಟ್ರೆ ಜನಗಳು ನಮ್ಮನ್ನು ಆಡ್ಕೋತಾರೆ, ನಮ್ಮ ಮನೆ ಮೇಲೆ ಒಂದು ಬ್ಲಾಕ್ ಮಾರ್ಕ್ ಬರುತ್ತೆ, ಆ ಥರ ಅವ್ರು ಯೋಚನೆ ಮಾಡಿದರು. ಆದರೆ ನಾವೇನು ಮಾಡೋಕ್ಕಾಗುತ್ತೆ ಅಂದರೆ, ನಮ್ಮ ಮನಸ್ಸಲ್ಲಿ ಆ ಥರ ಫೀಲಿಂಗ್ಸ್ ಇರೋದ್ರಿಂದ ನಾವು ಆ ಥರ ಅದಕ್ಕೆಲ್ಲ ನಾವು ತಲೆ ಕೊಡಲಿಲ್ಲ. ನಾವು ಆಗಲೇಬೇಕು, ಟ್ರಾನ್ಸ್ಜೆಂಡರ್ಗೆ ನಾವು ಹೋಗಲೇಬೇಕು, ನಾವು ಈ ಥರ ಡೆವಲಪ್ ಆಗಲೇಬೇಕು ಅಂದ್ಬಿಟ್ಟು ಡೆವಲಪ್ ಮಾಡ್ಕೊಂಡು ಅಷ್ಟೇ. ಓಕೆ, ನೀವೇ ಒಂದು ಮುಂದೆ ಹೆಜ್ಜೆ ಇಟ್ಟು? ಹೌದು, ನಾವೇ ಮುಂದೆ ಹೆಜ್ಜೆ ಇಟ್ಟು ಬಂದು. ಅಂದರೆ ರೂಮಲ್ಲೇ ಹಾಕಿ ಕೂಡಾಕೋದು ಇಲ್ಲ ಹೊಡಿಯೋದು ಅದೆಲ್ಲ ಏನಾಗಿಲ್ಲ. ಬಟ್ ಕರೆದಿದ್ದಾರೆ 1-2 ಸಲ ಬಂದುಬಿಟ್ಟು, ನಮ್ಮ ಸಮುದಾಯದಲ್ಲೇ ಬಂದುಬಿಟ್ಟು ನಾವು ಈ ಥರ ಆಗಿದ್ದೀವಿ, ಇವ್ರ ಜೊತೆ ಇದ್ದೀವಿ ಅಂತ ಗೊತ್ತಾಗಿ. ಇವಾಗ ನಾವು ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗಿರ್ತೀವಿ, ನಾವೆಲ್ಲ ಹೊರಗಡೆ ಹೋಗ್ತಾಯಿದ್ದೀವಿ, 1 ವಾರ ಬರಲ್ಲ, 15 ದಿವಸ ಬರಲ್ಲ, 1 ತಿಂಗಳು ಬರಲ್ಲ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಟ್ಟಿರ್ತೀವಿ. ಅವ್ರ ಹತ್ರ ಏನು ಹೇಳೋಕ್ಕಾಗಲ್ಲ, ನಾವು ಇಲ್ಲಿಗೆ ಹೋಗ್ತಾಯಿದ್ದೀವಿ, ಈ ಥರ ಆಗ್ತಾಯಿದ್ದೀವಿ, ಈ ಥರ ಮಾಡ್ತಾಯಿದ್ದೀವಿ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಏನು ಮಾಡ್ತಾರೆ ಅಂತಂದರೆ, ಈ ಥರ ನಾವು ಅವ್ರ ಟೀಮಲ್ಲಿ ಇದ್ದಾಗ ಅವ್ರಿಗೆ ಗೊತ್ತಾಗುತ್ತೆ ಎಲ್ಲೋಗಿದ್ದಾರೆ, ಯಾರಿಂದನಾದ್ರು ಗೊತ್ತಾದರೆ ಅವ್ರು ಬಂದು ಇನ್ಫಾರ್ಮೇಷನ್ ಸಿಕ್ಕಿದಾಗ ಬಂದು ನಮ್ಮನ್ನು ಕರ್ಕೊಂಡು ಹೋಗಿ ಮನೆ ಒಳಗಡೆ ಲಾಕ್ ಮಾಡಿರ್ತಾರನೂ ಇದೆ. ಈಗ ನಿಮ್ಮ ಕಮ್ಯುನಿಟಿ ಇದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಇವಾಗ ನಾವು ಹೊರಗಡೆ ಎಲ್ಲ ಕಲೆಕ್ಷನ್ಗೆಲ್ಲ ಬರ್ತಿರ್ತಾರೆ, ಅವಾಗ ನಾವು ಪರಿಚಯ ಮಾಡ್ಕೋತೀವಿ ಅವ್ರನ್ನ. ಓಕೆ, ಅವ್ರನ್ನ ನೋಡಿ ಪರಿಚಯ ಮಾಡ್ಕೊತಿದ್ವಿ. ಗೊತ್ತಾಗುತ್ತೆ. ಈಗ ನಮ್ಮ ಥರ ಯಾರಿರ್ತಾರೆ, ಅವ್ರ ಆ್ಯಟಿಟ್ಯೂಡ್, ಎಲ್ಲ ಗೊತ್ತಾಗುತ್ತೆ. ಗೊತ್ತಾದಾಗ ಅವ್ರನ್ನ ಫ್ರೆಂಡ್ ಮಾಡಿಕೊಂಡು. ಯಾವ ಏಜಲ್ಲಿ ನೀವು ಮನೆ ಬಿಟ್ಟು ಆಚೆ ಬಂದ್ರಿ?
ನಮ್ಮದು ಎಜುಕೇಷನ್ ಎಲ್ಲ ಕಂಪ್ಲೀಟ್ ಆಗ್ತಾ ಇರುತ್ತೆ, ಅಲ್ಲಿವರೆಗೂ ಮನೆ ಬಿಟ್ಟಿರಲ್ಲ ನಾವು. ಎಜುಕೇಷನ್ ಅಂದರೆ ಒಂದು SLC ಮುಗಿದ ಮೇಲೆ ನಮಗೆ ಈ ಫೀಲ್ಡಿಗೆ ಬರಬೇಕು ಅಂತ ಒಂದು ಇದು ಬರುತ್ತೆ ಅಷ್ಟೇ. ಎಲ್ಲರೂ SLC ಮುಗಿಸಿದ್ದೀರಾ ಹಾಗಾದರೆ? ಹೌದು, ಎಲ್ಲರದು ಕಂಪ್ಲೀಟ್. ನೆಕ್ಸ್ಟ್ ಯಾಕೆ ಓದಕ್ಕೆ ಹೋಗಿಲ್ಲ ನೀವೆಲ್ಲ? ನಂದು PU ಡಿಸ್ಕಂಟಿನ್ಯೂ ಆಗಿದೆ. PUCವರೆಗೂ ಓದಿದ್ದೀರಾ? ನಂಗೆ ತುಂಬ ಟಾರ್ಚರ್ ಇತ್ತು, ನಮಗೆ ರೇಗ್ಸೋದು ಈ ಥರ ಎಲ್ಲ ಮಾಡೋದು ತುಂಬ ಕಾಲೇಜಸಲ್ಲೂ ನಂಗೆ ತುಂಬ ಆಗಿದೆ. ಸೊ ನಂಗೆ ಓದೋಕ್ಕೆ ಆಗ್ತಿರ್ಲಿಲ್ಲ ಅವಾಗ, ನನಗೆ ಅದೆಲ್ಲ ಫೇಸ್ ಮಾಡೋಕ್ಕಾಗಲಿಲ್ಲ ನನಗೆ. ಬಟ್ ನಾನು ನನ್ನ ಫ್ಯಾಮಿಲಿ ಜೊತೆ ನಾನು ಅವ್ರ ಜೊತೆ ಓದಲಿಲ್ಲ, ನಾನು ಬೇರೆ ರಿಲೇಟಿವ್ ಮನೇಲಿ ಓದಿದ್ದು. ಓಕೆ. ನಂಗೆ ಅಲ್ಲೂ ಅವ್ರ ಹತ್ರ ಎಲ್ಲ ಶೇರ್ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ನನಗೆ. ನಾನು ಅದಕ್ಕೆ ಡಿಸ್ಕಂಟಿನ್ಯೂ ಮಾಡಿ ಅವಾಗಲೇ ಬಂದುಬಿಟ್ಟೆ ನಾನು ಬ್ಯಾಂಗ್ಳೂರಿಗೆ. ನೀವು ಅಂದರೆ ಮಂಡ್ಯದಿಂದ ಬೆಂಗಳೂರಿಗೆ ಬಂದಿದ್ದು? ಯಾರ ಸಹಾಯದಿಂದ ಬಂದ್ರಿ? ಅಂದರೆ ಇವಾಗ ಸ್ವಲ್ಪ ನನ್ನ ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು, ಕೆಲಸಕ್ಕೆ ಅಂದ್ಕೊಂಡೆ ನಾನು ಬಂದಿದ್ದು ಬ್ಯಾಂಗ್ಳೂರಿಗೆ. ಓಕೆ. ಮನೆಗೆ ಸುಳ್ಳು ಹೇಳಿ ಬಂದಿದ್ದು? ಕೆಲಸಕ್ಕೆ ಅಂತಲೇ ಬಂದಿದ್ದು, ಸುಳ್ಳೇನು ಹೇಳಿಲ್ಲ, ಕೆಲಸಕ್ಕೆ ಅಂತ ಬಂದಿದ್ದು. ಬಟ್ ಅವಾಗ ನಂಗೆ ಗೊತ್ತಾಯಿತು ನನ್ನ ಥರದವ್ರು ತುಂಬ ಜನ ಇದ್ದಾರೆ ಬೆಂಗಳೂರಲ್ಲಿ ಅಂತ. ಅವಾಗ ನನಗೂ ಫ್ರೆಂಡ್ಸ್ ಆದರು, ನಮ್ಮ ಥರದ ಫ್ರೆಂಡ್ಸ್ ಆದರು. ಆಮೇಲೆ ಇವರೆಲ್ಲ ಫ್ರೆಂಡ್ಸ್ ಆದರು. ನಿಮ್ಮ ಜೊತೆ ಇದ್ದ ಫ್ರೆಂಡ್ಸ್, ಆಗಿನ ಟೈಮಲ್ಲಿ ಫ್ರೆಂಡ್ಸ್ ಇರ್ತಾರೆ, ತುಂಬ ಕ್ಲೋಸ್ ಆಗಿ ಇದ್ದರು. ಸಡನ್ನಾಗಿ ನಿಮ್ಮ ಟ್ರಾನ್ಸ್ಜೆಂಡರ್ ಆಗಿದ್ದೀರಾ ಅಂತ ಗೊತ್ತಾದ ಮೇಲೆ ಏನು ರಿಯಾಕ್ಷನ್ ಮಾಡಿದ್ರು? ಎಷ್ಟೋ ಜನ ಬ್ಲಾಕ್ ಮಾಡಿದ್ದಾರೆ ಈ ಥರ ಆಗಿರೋದು ಕೇಳಿ, ಮತ್ತು ಎಷ್ಟೋ ಜನ ಬುದ್ಧಿ ಹೇಳಿದ್ದಾರೆ ಈ ಥರ ಯಾಕೆ ಆತೆ, ಏನಕ್ಕೆ ಈ ಥರ ಲೈಫ್ ಚಾಯ್ಸ್ ಮಾಡಿದ್ರು ಅಂತ. ಕೆಲವರೆಲ್ಲ ಮಾತಾಡಿಸ್ತಾರೆ. ನಮ್ಮ ಕ್ಲಾಸ್ಮೇಟೆಲ್ಲ ಹೇಳಿದ್ರು, ಯಾಕೆ ಈ ಥರ ಆಗ್ಬಿಟ್ಟೆ, ಇಲ್ಲ ಇವಾಗಲೇ ಮೊದಲಿನ ಥರ ಮತ್ತೆ ಸರ್ಜರಿ ಮಾಡಿಸ್ಕೋಬೋದಾ ನೀನು, ಮೊದಲಿನ ಥರ ಆಗೋದು ಹೇಳಿದ್ರು. ಮತ್ತೆ ಇಲ್ಲ ಸ್ವಲ್ಪ ಜನ ಮುಂಚೆಗಿಂತ ಇವಾಗ ಚೆನ್ನಾಗಿದ್ಯಾ ಅಂತ ಮಾತಾಡಿಸ್ತಾರೆ, ಚೆನ್ನಾಗಿ. ಬಟ್ ಕೆಲವರೆಲ್ಲ ಏನೋ ಆಗ್ಬಿಟ್ಟಿದ್ಯಾ, ಎಲ್ಲ ಆಗ್ಬಿಟ್ಟಿದ್ಯಾ, ಇವಾಗ ಏನು ಮಾಡೋಕ್ಕಾಗಲ್ಲ, ಚೆನ್ನಾಗಿರೋ ಜೀವನದಲ್ಲಿ ಚೆನ್ನಾಗಿ ನೀವು ಅಪ್ಪ ಅಮ್ಮನ ನೋಡಿ ಚೆನ್ನಾಗಿರು ಅಂತ. ಒಬ್ಬೊಬ್ರು ನಮ್ಮನ್ನು ಮಾತೇ ಆಡ್ಸಲ್ಲ. ಇವಾಗ ನಮ್ಮ ಊರ್ ಫ್ರೆಂಡ್ಸೇ ಆಗಲಿ ಅಥವಾ ಸ್ಕೂಲ್ ಫ್ರೆಂಡ್ಸೇ ಆಗಲಿ, ಎಲ್ಲಾದ್ರೂ ಎದುರುಗಡೆ ಸಿಕ್ಕಿದ್ರು ಕೂಡ ಅವ್ರು ನಮ್ಮನ್ನು ಮಾತಾಡ್ಸೋಕ್ಕೆ ಇಷ್ಟನೇ ಪಡಲ್ಲ. ಡೈರೆಕ್ಟ್ ಮನೆ ಬಿಟ್ಟು ಈಗ ವಾಪಸ್ ಬಂದುಬಿಟ್ರೆ ಸೊ ಯಾವ ಥರ ಫೀಲ್ ಆಯಿತು ನಿಮಗೆ? ಒಂದು ಫ್ರೀಡಮ್ ಏನಾದರೂ ಸಿಗ್ತಾ ನಿಮಗೆ ಮನೆಯಿಂದ ಆಚೆ ಬಂದಮೇಲೆ? ಫ್ರೀಡಮ್ ಸಿಕ್ತು, ಬಟ್ ಆದರೂ ಫ್ಯಾಮಿಲಿನ ದೂರ ಮಾಡಿಕೊಂಡು ಅವ್ರು ಎಕ್ಸೆಪ್ಟ್ ಮಾಡಿಕೊಂಡು ನಮ್ಮನ್ನ ಅವ್ರ ಜೊತೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಮರ್ಯಾದೆ ಅನಿಸಿ ಕೇಳ್ಪಟ್ಟಿರೋ ಪ್ರಕಾರ ಸ್ವಲ್ಪ ಜನ ಅಕ್ಸೆಪ್ಟ್ ಮಾಡಿ ಮನೇಲಿ ಇಟ್ಕೊಂಡಿದ್ದಾರೆ, ಹೌದು. ಸ್ವಲ್ಪ ಜನ ಆಚೆನೂ ಹಾಕಿದ್ದಾರೆ. ಇಲ್ಲ ನೀವೇ ಆಚೆ ಬಂದಿರ್ತೀರ, ನೀವೇ ಚೂಸ್ ಮಾಡಿರಿ ಆಚೆ ಬರೋಕ್ಕೆ? ಎಕ್ಸೆಪ್ಟ್ ಮಾಡ್ಕೋತಾರೆ, ಬಟ್ ಅಂದರೆ ಜನಗಳ ಮಾತಿಗೆ ಕಡೆ ನಮ್ಮ ಮನೆಯೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಏನಂದರೆ ಜೊತೆಲೇ ಇರ್ಬೋದು, ಬಟ್ ಏನಂದರೆ ಅಕ್ಕಪಕ್ಕದವರೆಲ್ಲ ಏನಾದರೂ ಮಾತಾಡ್ತಾನೆ ಇರ್ತದೆ, ಅವ್ರಿಗೆ ನೋವಾಗ್ತದೆ. ಅದಕ್ಕೆ ದೂರನೇ ಇದ್ದು, ದೂರ ಅಂದರೆ ನಾವು ಫ್ಯಾಮಿಲಿ ಮನೆಗೆಲ್ಲ ಹೋಗ್ತೀವಿ, ಬರ್ತಾರೆ ನಮ್ಮ ಅಮ್ಮ ಎಲ್ಲ ಬರ್ತಾರೆ, ಇಲ್ಲಿಗೆ ಬಂದು ನೋಡ್ಕೊಂಡು ಹೋಗ್ತಾರೆ, ಮಾತಾಡ್ಕೊಂಡು ಹೋಗ್ತಾರೆ, ನಾವು ಹೋಗ್ತೀವಿ. ನಾವು ಆರಾಮಾಗಿ ಹೋಗಿ ಮನೇಲಿ ಊಟ ಮಾಡಿ ಆರಾಮಾಗಿ ಬರ್ತೀವಿ. ಅವರು ಬಂದಿದ್ದಾರ ಮನೆಗೆ, ಬರ್ದು ಹೋಗ್ತಾ ಇದ್ದಾರೆ. ಕೆಲವ್ರ ಮನೇಲಿ ಅಕ್ಸೆಪ್ಟ್ ಮಾಡಲ್ಲ, ಬಿಟ್ಟು ಅವ್ರು ಬಂದ್ಬಿಟ್ಟು ಸರಿ ವರ್ಷಗಳಾದ್ರೂ ನಮ್ಮ ಕಮ್ಯುನಿಟಿಲೇ ಉಳ್ಕೊಂಡ್ಬಿಟ್ಟಿರ್ತಾರೆ, ಅವ್ರು ಹೋಗಲ್ಲ. ತುಂಬ ವರ್ಷ ಅಲ್ಲ, ಅವ್ರು ಸತ್ರು ಕೂಡ ಅಕ್ಸೆಪ್ಟ್ ಮಾಡಲ್ಲ, ಸತ್ತೋದ್ರು ಕೂಡ ಬಾಡಿ ತಗೊಂಡು ಹೋಗಲ್ಲ ಒಬ್ಬೊಬ್ರು ಮನೆಯಲ್ಲಿ. ನಮಗೆ ಬಾಡಿ ನಾವು ಕಂಡಂಗೆ ಕೆಲವರು ಸತ್ತೋಗಿದ್ದಾರೆ, ಸೂಸೈಡ್ ಮಾಡ್ಕೊಂಡು, ಅವ್ರ ಫ್ಯಾಮಿಲಿ ಗೊತ್ತೇ ಆಗಿಲ್ಲ. ಅಕಸ್ಮಾತ್ ನಾವು ಫೋನ್ ಮಾಡಿ ಇನ್ಫಾರ್ಮೇಷನ್ ಕೊಟ್ಟರು ಕೂಡ, ಅವ್ರ ಫ್ಯಾಮಿಲಿ ನಂಬರ್ ಇಟ್ಕೊಂಡು ಅವ್ರ ಫ್ಯಾಮಿಲಿಯವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟರು ಕೂಡ ಅವ್ರು ಬಂದು ಬಾಡಿ ತೊಗೊಂಡು ಹೋಗೋದಾಗಲಿ ಮುಖ ನೋಡೋದಾಗಲಿ ಯಾವುದು ಮಾಡಲ್ಲ. ಒಬ್ಬೊಬ್ಬರು ಮಣ್ಣು ಮಾಡ್ತೀರಾ ಇಲ್ಲ ಸುಟ್ಟುತ್ತೀರಾ? ಬರ್ನಿಂಗ್ ಮಾಡ್ತೀರಾ ಇಲ್ಲ? ಕೆಲವ್ರು ಮಣ್ಣು ಮಾಡ್ತಾರೆ, ಇವಾಗೆಲ್ಲ ಫ್ಯಾಮಿಲಿ ಕಡೆ ಕೆಲವ್ರು ತಗೋತಾರೆ. ಓಕೆ. ಕೆಲವ್ರು ಮಣ್ಣು ಮಾಡ್ತಾರೆ, ಕಡೆ ಎಲ್ಲ ಮಣ್ಣು ಮಾಡ್ತಾರೆ ತಗೊಂಡ್ರೆ. ಸ್ಟಾರ್ಟಿಂಗಲ್ಲಿ ಒಂದು ಹುಡುಗ ಆಗಿ ಬಂದಿರ್ತೀರಾ, ಸೊ ಅದಾದಮೇಲೆ ಟ್ರಾನ್ಸ್ಜೆಂಡರ್ ಅಂತ ನಿಮಗೆ ಗೊತ್ತಾದಮೇಲೆ ಆಚೆ ಬಂದಿದ್ದಾದಮೇಲೆ ಆಪ್ರೇಷನ್ ಮಾಡಬೇಕು ಅಂತ ಕೇಳ್ಪಟ್ಟಿರೋ ಪ್ರಕಾರ ಆಪ್ರೇಷನ್ಗೆ ದುಡ್ಡು ಯಾರು ಕೊಡ್ತಾರೆ? ಮನೆಯಿಂದನೇ ಕೊಡ್ತಾರಾ ಇಲ್ಲ ನೀವೇ ಸಂಪಾದನೆ ಮಾಡಬೇಕಾಗುತ್ತಾ? ಇಲ್ಲ, ನಾವೇ ಸಂಪಾದನೆ ಮಾಡಬೇಕು. ನಾವೇ ಸಂಪಾದನೆ ಮಾಡಿ 1 ವರ್ಷ 2 ವರ್ಷ ಕೂಡಿಟ್ಟು ಸಂಪಾದನೆ ಮಾಡಿ, ಅದು ನಮ್ಮ ದೊಡ್ಡವರು ಅಂತ ಇರ್ತಾರೆ, ಅವ್ರು ಕೊಟ್ಟು ಕೂಡಿಟ್ಟಿಸಿ ಒಂದಿನ ಆಪ್ರೇಷನ್ ಮಾಡಿ ಅದನ್ನ ಫಂಕ್ಷನ್ ಎಲ್ಲ ಮಾಡಬೇಕು. ಸಂಪಾದನೆ ಮಾಡೋಕ್ಕೆ ಏನು ಮಾಡ್ತೀರಾ? ಅಂದರೆ ಸ್ಟಾರ್ಟಿಂಗಲ್ಲೇ ಎಷ್ಟು ಖರ್ಚಾಗುತ್ತೆ ಒಂದು ಆಪ್ರೇಷನ್ ಮಾಡೋಕ್ಕೆ? ಒಂದು ಸಂಪೂರ್ಣ ಹೆಣ್ಣಾಗಬೇಕು ಅಂದರೆ ಒಂದು 5 ಲ್ಯಾಕ್ 5 ಲಕ್ಷ ಅಂದರೆ 5 ಲಕ್ಷ ಮೇಲೆ ಆಗುತ್ತೆ. 5 ಲಕ್ಷ ಇವಾಗ ನಾವು 5 ಲಕ್ಷ ಇಟ್ಕೊಂಡಿರ್ಬೇಕಷ್ಟೆ. 5 ಲಕ್ಷ ಇಟ್ಕೊಳ್ಳೋದು. ಯಾವ ಥರ ದುಡಿತೀರಾ ನೀವೆಲ್ಲ? ಸ್ಟಾರ್ಟಿಂಗಲ್ಲೇ ಅಲ್ವಾ? ಸ್ಟಾರ್ಟಿಂಗಲ್ಲಿ ನೀವು ಆಚೆ ಬಂದಿದ್ದೀರಾ, ಏನು ಮಾಡಬೇಕು ಅಂತ ಗೊತ್ತಿರಲ್ಲ, ಸಡನ್ ಆಗಿ ಮನೆಯಿಂದನೂ ತಗೊಬಂದು ಸರ್ಜರಿ ಮಾಡಿಸ್ಕೊತಾರೆ. ಮನೆಯಿಂದ ಇಲ್ಲಿ ಬಂದು ದುಡ್ಡು ಕಲೆಕ್ಷನ್ ಈ ಥರ ಎಲ್ಲ ಮಾಡಿ ಅಂಗಡಿ ಕಲೆಕ್ಷನ್ಗಳಿಗೆ ಹೋಗ್ತಾರೆ, ಬಸ್ ಕಲೆಕ್ಷನ್ಗೆ ಹೋಗ್ತಾರೆ, ಟ್ರೈನ್ ಕಲೆಕ್ಷನ್ಗೆ ಹೋಗ್ತಾರೆ, ಮತ್ತು ಮದುವೆ ಮನೆಯಲ್ಲಿ ಮತ್ತು ಗೃಹ ಪ್ರವೇಶಗಳಲ್ಲಿ ಅಲ್ಲಿ ಹೋಗಿ ಏನೋ ದೃಷ್ಟಿ ತೆಗೆದು ಹೊಸ ಮನೆಗಳಿಗೆ ಅಥವಾ ಮಕ್ಕಳಿಗೆ ದೃಷ್ಟಿ ತೆಗೆದು ಅವರಿಂದ ಬರೋ ಹಣನ ಸಂಪಾದನೆ ಮಾಡ್ತಾರೆ.
ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಸೆಕ್ಸ್ ವರ್ಕ್ ನಮ್ಮ ಸಮುದಾಯದಲ್ಲಿ ಆ್ಯಕ್ಚುಲಿ ಇರೋದು ಅಂದರೆ ಭಿಕ್ಷಾಟನೆ ಒಂದು, ಸೆಕ್ಸ್ ವರ್ಕ್ ಒಂದು, ಎರಡೇ ನಮ್ಗೆ ಆಪ್ಷನ್ಸ್ ಇರೋದು. ಬೇರೆ ಕೆಲಸ ಮಾಡಲಿಕ್ಕೆ ಯಾವುದೋ ಆಪ್ಷನ್ಸ್ ಕೊಟ್ಟಿಲ್ಲ ಸರ್ಕಾರದಿಂದ ನಮಗೆ. ಇವಾಗ ಬಿಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ, ಇವಾಗ ಬಿಡ್ತಾ ಇದ್ದಾರೆ ಕೆಲಸಗಳಿಗೆ, ಜಾಬ್ಗಳಿಗೆಲ್ಲ ಇವಾಗ ಆಪರ್ಚುನಿಟಿ ಬಿಡ್ತಾ ಇದ್ದಾರೆ. ಬಟ್ ನಮಗೆ ಸ್ಟಾರ್ಟಿಂಗಿಂದನೂ ಭಿಕ್ಷಾಟನೆ, ಸೆಕ್ಸ್ ವರ್ಕ್ ಎರಡೇ. ಓಕೆ, ನೀವಾದರೂ ಚೂಸ್ ಮಾಡಿರೋದು ಯಾವುದು? ಅದು ಎರಡೂ ಮಾಡ್ತೀವಿ ನಾವು ಒಂದು ಟೈಮ್. ಸಮ್ ಟೈಮ್ಸು ಇವಾಗ ನಮಗೆ ಕಲೆಕ್ಷನ್ಗಳು ಇವಾಗ ತುಂಬ ಡಲ್ ಆಗ್ಬಿಟ್ಟು, ಇವಾಗ ಟೋಲಲ್ಲೆಲ್ಲ ಫಾಸ್ಟಾಗಿ ಮಾಡಿಬಿಟ್ಟಿದ್ದಾರೆ. ಇವಾಗ ಟೋಲಲ್ಲೆಲ್ಲ ಗಾಡಿಗಳು ಸ್ಟಾಪ್ ಮಾಡಲ್ಲ, ಇವಾಗ ಟೋಲಲ್ಲಿ ಕಲೆಕ್ಷನ್ ಆಗಲ್ಲ. ಅವಾಗ ಏನು ಮಾಡ್ತೀವಿ ಅಂತಂದರೆ ಅಂಗಡಿ ಕಲೆಕ್ಷನಲ್ಲೂ ಅಷ್ಟೇ, ಅಂಗಡಿ ಕಲೆಕ್ಷನಲ್ಲಿ ಮಳೆ ಪಳೆ ಏನಾದ್ರು ಬಂದರೆ ನಮ್ಗೆ ಕಲೆಕ್ಷನ್ ಆಗಲ್ಲ, ಆ ಟೈಮಲ್ಲಿ ಎಲ್ಲೂ ಹೋಗೋಕ್ಕಾಗಲ್ಲ. ಅವಾಗ ಏನು ಮಾಡ್ತೀವಿ, ಸೆಕ್ಸ್ ವರ್ಕ್ ಮಾಡಲೇಬೇಕಾಗುತ್ತೆ. ಸೊ ಈಗ ಅಂಗಡಿಗಳಿಗೆ ಹೋಗ್ತಾರಲ್ವ, ಒಂದು ಸರೌಂಡ್ ಅಂತ ಇರುತ್ತೆ, ಆ ಏರಿಯಾ ನಮ್ಮದೇ ಅಂತ ಒಬ್ರು ಯಾರಾದ್ರೂ ಇಟ್ಕೊಂಡಿರ್ತಾರ. ಹೌದು. ಸೊ ಅಲ್ಲಿ ಯಾರು ಬೇರೆಯವ್ರನ್ನ ಬರೋದಿಲ್ಲ. ಡೈಲಿ ಕಲೆಕ್ಷನ್ಸ್ ಇರುತ್ತೆ, ವಾರದಲ್ಲಿ 7 ದಿನ ಇರುತ್ತೆ. ಇವಾಗ ಸೋಮವಾರ ನೀನು ಹೋದ್ರೆ ಮಂಗಳವಾರ ನಾನು ಹೋಗ್ತೀನಿ, ಬುಧವಾರ ಬೇರೆಯವ್ರು ಹೋಗ್ತಾರೆ, ಗುರುವಾರ ಬೇರೆಯವ್ರು ಹೋಗ್ತಾರೆ. ಏಕೆಂದ್ರೆ ಎಲ್ಲರೂ ಜೀವನ ಮಾಡ್ಲೇಬೇಕು. ಇವಾಗ ಒಬ್ಬರೇ ಜೀವನ ಮಾಡಕ್ಕಂತೂ ಆಗಲ್ಲ. ಡೈಲಿ ಬಹಳ ಜನ ಇದಾರಲ್ಲ, ಹಾಗಾಗಿ ಡಿವೈಡ್ ಮಾಡ್ಕೊಂಡಿದ್ವಿ ಅಷ್ಟೇ. ಒಬ್ಬೊಬ್ರು ಒಂದ್ ದಿವಸ ಹೋಗ್ತೀವಿ, ಕಲೆಕ್ಷನ್ ಮಾಡ್ಕೊತೀವಿ, ಆ ತರ ಮಾಡ್ತೀವಿ. ಒಂದ್ಸತಿ ಹುಡುಗಿಗೆ ಕನ್ವರ್ಟ್ ಆದ್ಮೇಲೆ ಹೇಗೆ ಅನಿಸ್ತದೆ? ಕಂಪ್ಲೀಟ್ ಆಗಿ ಹುಡುಗಿ ಆಗಿದ್ದೀರಾ, ಜನ ಯಾವ ತರ ನೋಡಿದ್ರು, ಆಮೇಲೆ ಆಗಿದ್ದಾದ್ಮೇಲೆ ಏನಾದ್ರು ಟ್ಯಾಬ್ಲೆಟ್ಸ್ ಲೈಕ್ ಮಂತ್ಲಿ ಡೈಲಿ ತಗೊಳ್ಬೇಕು ಅಂತ ಏನಾದ್ರು ಪ್ರಿಫರ್ ಮಾಡಿರ್ತಾರ ಡಾಕ್ಟರ್ಸ್? ಮೆನ್ಸ್ ಹಾರ್ಮೋನ್ ಇರುತ್ತೆ, ಮೇಲ್ ಹಾರ್ಮೋನ್ಸ್ ಇರುತ್ತೆ. ಮೇಲ್ ಹಾರ್ಮೋನ್ಸ್ ಇಂದ ಫೀಮೇಲ್ ಹಾರ್ಮೋನ್ಸ್ ನಾವು ಚೇಂಜ್ ಆಗ್ಬೇಕು ಅಂತಂದ್ರೆ ಸರ್ಜರಿ ಆದ್ಮೇಲೆ ಹಾರ್ಮೋನ್ ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ಹಾರ್ಮೋನ್ ಟ್ರೀಟ್ಮೆಂಟ್ ತಗೊಂಡ್ರೆ ಅವಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಬಾಡಿ ಎಲ್ಲ ಲೇಡೀಸ್ ತರ ಸ್ವಲ್ಪ ಫ್ರೀ ಆಗುತ್ತೆ. ಇವಾಗ ಜೆಂಟ್ಸ್ ತರ ನಾವು ಇವಾಗ ಟೈಟ್ ಬಾಡಿ ಇರುತ್ತೆ ಜೆಂಟ್ಸ್ ಆಗಿದ್ದಾಗ, ಇವಾಗ ಫೀಮೇಲ್ಸ್ ಅಲ್ಲಿ ಬಂದಾಗ ನಾವು ಸ್ಮೂತ್ ಬಾಡಿ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಇವಾಗ ಹಾರ್ಮೋನ್ ಬ್ಯಾಲೆನ್ಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಅದು ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಬ್ಲಡ್ ಏಜ್ ಚೆಕ್ ಮಾಡಿ ಬೋನ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿಬಿಟ್ಟು ಟ್ರೀಟ್ಮೆಂಟ್. ನೀವೇನಾದ್ರೂ ಕಲೆಕ್ಷನ್ ಹೋಗ್ತೀರಾ, ಏನಾದ್ರೂ ಪ್ರಾಬ್ಲಮ್ಸ್ ಆಗಿದೆ ಕಲೆಕ್ಷನ್ ಮಾಡುವಾಗ? ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ನೀವು ಒಂದು ಅಂಗಡಿಗೆ ಹೋದಾಗ ಒಬ್ಬೊಬ್ರು ಕೊಡಲ್ಲ, ಬೇಜಾರಾಗುತ್ತೆ. ಮತ್ತೆ ಅವ್ರು ಮಾತಾಡೋ ಮಾತುಗಳು ಒಂದ್ಸಲ ನಮ್ಗೆ ನೋವು ತಂದ್ಬಿಡುತ್ತೆ. ಇವಾಗ ನಾವು ಏನಕ್ಕಾದ್ರೂ ಬದುಕಿದೀವೋ ನಾವು ಅನ್ನೋ ತರ ಆ ತರ ಮಾತಾಡಿರ್ತಾರೆ ಒಬ್ಬೊಬ್ರು. ನಿಮ್ಗೆ ಯಾಕೆ ಕೊಡ್ಬೇಕು, ಕೈ ಕಾಲು ಗಟ್ಟಿದೆ ದುಡ್ಕೋತೀನಿ, ಆ ಥರ ಎಲ್ಲ ಮಾತಾಡ್ತಾರೆ ತುಂಬಾ ಜನ. ಬೇಜಾರಾಗುತ್ತೆ. ಈಗ ಸಿಗ್ನಲ್ ಅಲ್ಲಿ ಕಲೆಕ್ಷನ್ಗೆ ಅಂತ ಹೋಗ್ತಿರಲ್ವಾ, ಸೊ ಅಲ್ಲೇ ಆಗೋದು ಏನಾದ್ರು ಇನ್ಸಿಡೆಂಟ್ ನಡೆದಿದೆಯಾ? ಸಿಗ್ನಲ್ ಅಲ್ಲಿ ನಮಗೇನು ಆಗಿಲ್ಲ. ವಿಂಡೋ ಎತ್ತೋದು, ವಿಂಡೋ ಹೌದೌದು ಇದು ಟೋಲ್ಗಳಲ್ಲಿ ಬಂದು ಟೋಲ್ ಕಲೆಕ್ಷನ್ ಸಿಗ್ನಲ್ ಟೋಲ್ ಅಲ್ಲಿ ಬಂದು ಆಕ್ಚುಲಿ ಬಂದು ವಿಂಡೋ ಅವ್ರು ಇಳಿಸೋದೇ ಇಲ್ಲ. ಕಾರ್ನವ್ರಾಗ್ಲಿ ಯಾರಾಗ್ಲಿ ನಾವು ನೋಡಿದ ತಕ್ಷಣ ವಿಂಡೋನೇ ಎಡ್ಸ್ಕೊಂಡ್ಬಿಡ್ತಾರೆ, ಅಲ್ಲೇ ಎತ್ಬಿಡ್ತಾರೆ. ಆಮೇಲೆ ನಾವು ಕೂಗಿದ್ರು ಅವ್ರಿಗೆ ಕೇಳಿಸ್ದಂಗೆ ಸುಮ್ಮನೆ ಹಿಂಗೆ ನೋಡ್ತಾ ಇರ್ತಾರೆ. ಅವಾಗ ಬೇಜಾರಾಗುತ್ತೆ, ನಮ್ಮನ್ನ ನೋಡಿದ್ರೆ ಯಾಕೆ ಮಾಡ್ತಾರೆ. ಇಲ್ಲ ಅಂತ ಒಂದು ಮಾತಾದ್ರೆ ಹೇಳ್ಬೋದು ಅವರು, ಇಲ್ಲಮ್ಮ ಅಂತ ಹೇಳ್ಬೋದು. ಅದನ್ನ ಬಿಟ್ಟು ಅವ್ರು ಸುಮ್ಮನೆ ಮಾತಾಡೋದೇ ಇಲ್ಲ, ಸುಮ್ಮನೆ ಹಿಂಗೆ ಕೂತಿರ್ತಾರೆ. ಅವಾಗ ಏನ್ ಮಾಡೋದು, ಮುಂದ್ಗಡೆ ಗಾಡಿ ಪಾಸ್ ಆದಾಗ ಎಲ್ಲ ಹಿಂದೆ ಹಂಗೆ ಹೊಂಟೋಗ್ಬಿಡ್ತಾರೆ. ಟೋಲಲ್ಲಿ ಆ ಥರ ಕೆಲವರು ಮಾಡ್ತಾರೆ. ಕೆಲವ್ರು ಬಂದು ಗ್ಲಾಸ್ ಇಳಿಸಿ ಅವ್ರ ಕಡೆಗೆ ಅವ್ರು ಕೊಟ್ಟು ಅವ್ರ ₹1 ಇಸ್ಕೊಂಡು ಹೋಗ್ತಾರೆ. ಒಬ್ಬೊಬ್ರು ಆ ಥರ ನಮ್ಮನ್ನು ಇದು ಮಾಡ್ತಾರೆ. ಬಂದು ಕೇಳಿದಾಗ ನಮಗೊಂದು ಮರ್ಯಾದೆ ಕೊಡ್ಲಿ, ಇಲ್ಲ ಅಂದ್ರೆ ಅವ್ರ ಕೈಲಿ ಇದ್ರೆ ಕೊಡ್ಲಿ, ಇಲ್ಲ ಅಂದ್ರೆ ಇಲ್ಲಮ್ಮ ಅಂತ ಹೇಳ್ಬಿಡ್ಲಿ. ಅದನ್ನ ಬಿಟ್ಟು ಅವರು ಚೀತು ಹೋಗು ಏನಕ್ಕೆ ಹಂಗೆ ಜರುಗೋದು ಮಾಡೋದು ಒಂಥರ ದೂರ ಏನೋ ನಾವು ಆಗದೆ ಇರೋರ್ ತರ ಮಾಡ್ತಾರೆ ನಮ್ಮನ್ನ ನೋಡಿ. ಆ ತರ ಸೊ ಅದನ್ನ ಅವಾಯ್ಡ್ ಮಾಡಿ ಅಂತ ಒಂಚೂರು ಹೇಳ್ಬಿಟ್ರೆ ಚೆನ್ನಾಗಿ. ಅದನ್ನ ಅವಾಯ್ಡ್ ಮಾಡಬೇಕು, ಅದನ್ನ ಅವಾಯ್ಡ್ ಮಾಡಿದ್ರೇನೆ ಒಳ್ಳೇದಂತಿಲ್ಲ. ಆ್ಯಕ್ಚುಲಿ ಅಂದರೆ ನನ್ನ ಒಂದು ಇನ್ಸಿಡೆನ್ಸಲ್ಲಿ ನನ್ನ ಪಾಕೆಟಲ್ಲಿ ಕಾಸಿರಲಿಲ್ಲ ಅವತ್ತು. ನನ್ನ ಹತ್ರ ಫೋನ್ಪೇ ಇತ್ತು. ನಾನು ಹೇಳ್ದೆ ಕಾಸಿಲ್ಲ ಅಂತ, ಆದ್ರೂ ತಟ್ಟತಾನೆ ಇದ್ರು. ನಾನು ಮತ್ತೆ ಹೇಳ್ದೆ ಕಾಸಿಲ್ಲ ನನ್ನ ಹತ್ರ ಅಂತ. ಅವರು ನನ್ನ ಬೈಕೊಂಡೋದ್ರು, ಏನಂತ ಬೈಕೊಂಡೋದ್ರು ಗೊತ್ತಿಲ್ಲ. ಗ್ಲಾಸ್ ಮೇಲೆ ಇತ್ತು, ಸೊ ಬೈಕೊಂಡು ಹೋಗ್ಬಿಟ್ಟು. ಅಂಥ ಟೈಮಲ್ಲಿ ನಾವೇನು ಮಾಡಬೇಕಾಗುತ್ತೆ? ಬೈಯೋದು ಅಂತಲ್ಲ, ಇವಾಗ ಅವರು ಏನಂದರೆ ನಾವು ಒಂದು ಮಾತು ಹೇಳಿದ್ರಿ, ನೀವು ನಾವಂತ ದುಡ್ಡಿಲ್ಲ ಅಂತ ಹೇಳಿದ್ರಿ, ಒಬ್ಬೊಬ್ರು ಏನು ಮಾಡ್ತಾರೆ ಹೋಗ್ಬಿಡ್ತಾರೆ ಮುಂದ್ಗಡೆ. ಇದಿದೆ ಹೌದು. ಆಕ್ಚುಲಿ ಈ ಟೈಮಲ್ಲೆಲ್ಲ ಡಿಜಿಟಲ್, ನನ್ನ ಪಾಕೆಟಲ್ಲಿ ಕಾಸನ್ನ ಕ್ಯಾರಿ ಮಾಡಲ್ಲ ನಾವು ಜಾಸ್ತಿ. ಫೋನ್ ಪೇ ಎಲ್ಲೋದ್ರೂ ಫೋನ್ ಪೇ ಟ್ರಾನ್ಸ್ಫರ್ ಮಾಡ್ಬಿಡ್ತೀವಿ. ಬಟ್ ಆ ಟೈಮಲ್ಲಿ ನಮ್ಮ ಹತ್ರ ಇರಿಲ್ಲ. ಇದ್ರೆ ₹500 ನೋಟ್ ಇರುತ್ತೆ. ಸೊ ₹500 ನೋಟ್ನ ಕೊಡಕ್ಕೆ ಹೋದ್ರೂ ಯೋಚನೆ ಮಾಡ್ಬೇಕು ನಾವು ₹500 ಅಂತ. ₹50 ಅಂದರೆ ಫೈನ್ ಕೊಟ್ಬಿಡ್ಬೋದು.
ಆದರೆ ಆ ಟೈಮಲ್ಲಿ ಕಾಸಿರಲಿಲ್ಲ ನನ್ನ ಹತ್ರ. ಸೊ ಆಗ ಹೇಳಿದೆ, ನಾನು ಡೈರೆಕ್ಟಿಗೆ ಹೇಳಿದೆ ಕಾಸಿಲ್ಲ ಅಂತ. ಬಟ್ ಆದ್ರೂ ಅವ್ರು ವೆಯ್ಟ್ ಮಾಡ್ತಾರೆ, ಅವ್ರು ವೆಯ್ಟ್ ಮಾಡಿ ಲಾಸ್ಟ್ಗೆ ಬೈದ್ಬಿಟ್ಟು ಹೋದ್ರು. ಎಲ್ಲರೂ ಆ ಥರ ಮಾಡಲ್ಲ, ಕೆಲವರು ಯಾರು ಎಲ್ಲರೂ ಆ ಥರ ಮಾಡಲ್ಲ. ಎಲ್ಲರೂ ಏನು ಅಂದರೆ ಇವಾಗ ನಮಗೂ ಗೊತ್ತಿರುತ್ತೆ ಒಂದು ರೂಪಾಯಿ ಸಂಪಾದನೆ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ನಮಗೂ ಗೊತ್ತಿರುತ್ತೆ. ಅವ್ರ ಹತ್ರ ದುಡ್ಡು ಇರುತ್ತೋ ಇರಲ್ವೋ, ಅವ್ರು ಏನಕ್ಕೆ ಇಟ್ಕೊಂಡಿರ್ತಾರೋ, ಒಂದು ಹಾಸ್ಪಿಟ್ಲ್ ಖರ್ಚಾಗಿರ್ಬೋದು ಅಥವಾ ಅವ್ರು ಏನೋ ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅವ್ರು ಇಟ್ಕೊಂಡಿರ್ತಾರೆ ಅಥವಾ ಇಟ್ಕೊಂಡಿರಲ್ಲ, ಹೇಳೋಕ್ಕಾಗಲ್ಲ. ಎಲ್ಲರನ್ನೂ ಆ ಥರ ಇದು ಮಾಡೋಕ್ಕಾಗಲ್ಲ. ಅದನ್ನು ನಾವು ಅವಾಯ್ಡ್ ಮಾಡಬೇಕು. ಆ ಥರ ಬೈಯೋದನ್ನ ಅವೆಲ್ಲ ಮಾಡಬಾರ್ದು. ಏಕೆಂದರೆ ಅವರಿಂದ ನಾವು ಅವ್ರು ಕೊಟ್ಟರೆ ತಾನೇ ನಾವು ಜೀವನ ಮಾಡೋಕ್ಕಾಗೋದು. ಅಂಥವ್ರಿಗೆ ನಾವು ಏನು ಬೈದೇ ಇದ್ರೆ ಅವರೇ ಇನ್ನೊಂದು ದಿವಸ ಕರೆದ್ಬಿಟ್ಟು ಬೇಕಾದ್ರೆ ಕೊಟ್ಬಿಟ್ಟು ಹೋಗ್ತಾರೆ. ನಾವು ಆ ಥರ ಏನೂ ರೂಢಾಗಿ ನಡ್ಕೊಂಡಿಲ್ಲ ಅಂದರೆ ಅವ್ರ ಹತ್ರ ಅವರೇ ಇನ್ನೊಂದು ದಿವಸ ಎಲ್ಲರೂ ಸಿಗ್ನಲ್ ಪಗ್ನಲಲ್ಲಿ ನೋಡಿದ್ರೆ ಅಥವಾ ರೋಡ್ ಸೈಡ್ ಎಲ್ಲ ನೋಡಿದ್ರೆ ಅಮ್ಮ ಬನ್ನಿ ಅಮ್ಮ ತಗೊಳ್ಳಿ ಅಮ್ಮ ಅಂದ್ಬಿಟ್ಟು ಕೊಡ್ತಾರೆ. ಒಬ್ಬೊಬ್ರು ಇದ್ದಾರೆ ಆ ಥರ ಇರೋರು. ಏನೋ ಕೆಲವರು ನಮಗೆ ಅವಮಾನ ಮಾಡೋರು ತುಂಬ ಜನ ಇದ್ದಾರೆ. ನಕಲಿ ಮಂಗಲ್ಮುಖಿ ಅವರು ಇದ್ದಾರ. ಸಡನ್ನಾಗ ನೋಡಿದಾಗ ನಿಮ್ಮನ್ನ ಯಾರು ಅಂತ ಒಂದು ಸ್ವಲ್ಪ ಆದರೂ ಗುರ್ತಿಡಿಬೋದು. ಬಟ್ ಅವ್ರನ್ನ ನೋಡಿದಾಗ ಅವ್ರು ಹುಡುಗನೇ ಅಂತ ಅನಿಸುತ್ತೆ. ಏನೋ ಹುಡುಗ ವೇಷದಲ್ಲಿ ಕಲೆಕ್ಷನ್ ಮಾಡ್ತಿದ್ದಾರೆ ಅಂತ ಫೀಲ್ ಆಗುತ್ತೆ. ಇದಾರ ಆ ಥರ ನಿಮ್ಗೆ ಏನಾದರೂ ಕಂಡು ಬಂದಿದ್ದು? ನಾವು ಸ್ಟಾರ್ಟಿಂಗಲ್ಲಿ ಹಂಗೆ ಬಂದಿದ್ದಲ್ವಾ, ಹಂಗಾಗಿ ನಾವು ಕೆಲವರೆಲ್ಲ ಸರ್ಜರಿ ಫಸ್ಟ್ ಬಂದಿರ್ತಾರಲ್ವಾ. ಹೌದು, ಫಸ್ಟ್ ಬಂದಿರೋ ಹಂಗೆ ಇರ್ತಾರೆ. ನಾವು ಸ್ಟಾರ್ಟಿಂಗಲ್ಲಿ ಹಂಗೆ ಇದ್ದಿದ್ದು. ಈಗ ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಮುಖದಲ್ಲಿ ಹೇರ್ಸ್ ಬರ್ತಾ ಇರುತ್ತೆ, ಹೌದು, ಗಡ್ಡ ಇರುತ್ತೆ ಅಲ್ವಾ, ಅದೆಲ್ಲ ಇರುತ್ತೆ. ಇವಾಗ ನಮಗೂ ಸ್ಟಾರ್ಟಿಂಗ್ ಎಲ್ಲ ಇತ್ತು. ಇವಾಗ ನಾವೇನು ಮಾಡ್ತೀವಿ ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ತೊಗೋತೀವಿ. ಹಾರ್ಮೋನ್ ಟ್ರೀಟ್ಮೆಂಟಿಂದನೂ ಹೋಗುತ್ತೆ ಮತ್ತು ಲೇಸರಿಂಗ್ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ, ಅದರಿಂದನೂ ಹೋಗುತ್ತೆ ನಮಗೆ. ಹಂಗಾಗಿ ನಾವೇನು ಮಾಡ್ತೀವಿ, ಸರ್ಜರಿ ಮಾಡ್ಕೊಳ್ತೀವಿ. ದುಡ್ಡಿರೋರು ದುಡ್ಕೊಂಡು ಆ ಥರ ಎಲ್ಲ ಮಾಡಿಸ್ಕೊಂಡಿರ್ತಾರೆ. ಇವಾಗ ನಾವು ಸ್ಟಾರ್ಟಿಂಗ್ ಬಂದಾಗ ನಾವು ಅದೇ ಥರನೇ ಇದ್ವು. ಇವಾಗ ನಾವು ಅವ್ರನ್ನ ಪಾಯಿಂಟ್ ಮಾಡೋಕ್ಕಾಗಲ್ಲ. ಇದ್ದಾರೆ ಇಲ್ಲ ಅಂತಲ್ಲ, 100ಕ್ಕೆ. ಅಂದರೆ ನಾನು ಸ್ಟಾರ್ಟಿಂಗ್ ನಕಲಿ ಇರ್ಬೋದೇನೋ ಅನ್ನೋ ಒಂದು ಆಲೋಚನೆ ಇತ್ತು ನನಗೆ. ಸಡನ್ ಆಗಿ ಎಲ್ಲ ಇರ್ತಾರೆ ಕೆಲವರು ಸರ್ಜರಿ ಇರಲ್ಲ, ಅವ್ರ ಹತ್ರ ಅಮೌಂಟ್ ಇರಲ್ಲ, ಆಮೇಲೆ ದುಡ್ಡು ಸಂಪಾದನೆ. ಸೊ ಫಸ್ಟು ದುಡಿಬೇಕು. ಸ್ಟಾರ್ಟಿಂಗು ಬಂದು ಈ ಜೀವನಕ್ಕೆ ಕಾಲಿಟ್ಟಾಗ ನಾವು ಹುಡುಗನ ಥರನೇ ಇರ್ತೀವಿ. ಇನ್ನು ಚೇಂಜಸ್ ಏನೂ ಆಗಿರಲ್ಲ. ನಮ್ಮ ದೇಹದಲ್ಲಿ ಏನು ಬದಲಾವಣೆ ಆಗಿರಲ್ಲ. ಒಂದು ಅಂಗ ಕೂಡ ಬದಲಾವಣೆ ಆಗಿರಲ್ಲ. ಓಕೆ, ನಮಗೆ ನಾವು ಸ್ಟಾರ್ಟಿಂಗ್ ಬಂದು ಒಂದು 2 ವರ್ಷ ಹಂಗೆ ಇರ್ತೀವಿ. ನಾವು 2 ವರ್ಷ ಆದಮೇಲೆ ನಮ್ಮ ಬದಲಾವಣೆಗಳು ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತೆ ನೀವೇನಾದರೂ ಒಡವೆಗ್ಲಿ ಏನಾದರೂ ಮಾಡಿಸ್ತೀರಾ? ಆಸೆ ಇರುತ್ತಾ ಜಾಸ್ತಿ ನಿಮಗೆ? ಹೆಣ್ಮಕ್ಳಿಗೆ ಅಂದಮೇಲೆ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಅದೇ ಥರ ಮಾಡಿಸಿದ್ದೀರಾ ಇವಾಗೂ? ಇಲ್ಲ, ಈಗ ಇಲ್ಲ. ಈಗ ಮನೆ ಎಲ್ಲ ಬಾಡಿಗೆ ಅಂತ ಹೇಳಿದ್ರಲ್ವಾ, ಇಲ್ಲಿರೋ ಐಟಮ್ಸ್ ನೋಡಿದ್ರೆ ಸಡನ್ನಾಗಿ ಬಂದರೆ ಒಂದು ಒಳ್ಳೆ ದೊಡ್ಡ ಮನೆಗೆ ಬಂದಿದ್ದೀನಿ ಅಂತ ಫೀಲ್ ಆಗುತ್ತೆ. ನಾನು ಎಂಟ್ರಿ ಆದಾಗ ನನಗೆ ಹಂಗೆ ಅನಿಸಿದ್ದು. ಇದೆಲ್ಲ ಯಾವ ಥರ ಪರ್ಚೇಸ್ ಮಾಡಿಕೊಂಡು ಯಾವ ಥರ? ರೋಡ್ ಸೈಡಲ್ಲಿ ಒಂದು ಚಿಕ್ಕ ಮನೆಗಳಿರುತ್ತಲ್ಲ, ಆ ಥರ ಮೇಲೆ ನಾವು ಜೀವನ ಮಾಡ್ತಾ ಇದ್ವು. ಈ ಥರ ನಾವು ಬದುಕಬೇಕು ಅಂತ ಯಾವಾಗ ಅನಿಸ್ತು ಅಂತಾನೆ 4 ಜನದ ಥರ ನಾವು 4 ಜನದ ಮುಂದೆಗಡೆ ನಾವು ಚೆನ್ನಾಗಿರಬೇಕು, ಚೆನ್ನಾಗಿ ಬದುಕಬೇಕು. ನಾವಂತೂ ಸ್ವಂತ ಮನೆ ತೊಗೊಳಕ್ಕಾಗಲ್ಲ. ಸ್ವಂತ ಮನೆ ಥರ ಇರೋ ಮನೆಯೇ ಸ್ವಂತ ಮನೆ ಮಾಡ್ಕೊಳ್ಳೋಣ ಅನ್ನೋ ಥರ ಬದುಕ್ತಿರೋದು ನಾವು ಅಷ್ಟೇ. ಬಾಡಿಗೆ ಮನೆಯೇ ಸ್ವಂತ ಮನೆ ಅನ್ಕೊಂಡು ಅದಕ್ಕೇನೆ ಎಲ್ಲ ಡೆಕೋರೇಷನ್ ಮಾಡ್ಕೊಂಡು. ನಾವು ರೋಡ್ ಸೈಡಲ್ಲೇ ಇದ್ದಿದ್ದು ಮೊದಲೇ, ನಮ್ಗೆ ಎಲ್ಲೂ ಮನೆ ಕೊಟ್ಟಿಲ್ಲ. ನಾವು ಸುಮಾರು ಕಡೆ ಮನೆ ನೋಡಿದ್ವಿ. ಅದು ಯಾವ ಥರ ಮನೆಗಳು ತೋರಿಸಿದ್ರು ನಮಗೆ, ದನ ಕೊಟ್ಟಿಗೆ ಥರ ಇರೋ ಮನೆಗಳು. ಅಲ್ಲಿ ಏನು ಲಾಸ್ಟಲ್ಲಿ ಗಾಳಿ ಬೆಳಕು ಇರಬಾರ್ದು, ನೀರು ಬಂದರೆ ಸೋರ್ಬೇಕು, ಒಂದು ನೀರು ಫೆಸಿಲಿಟೀಸ್ ಇರಲ್ಲ, ಬಾತ್ರೂಮ್ ಫೆಸಿಲಿಟೀಸ್ ಇರಲ್ಲ, ಏನೋ ಒಂಥರ ಸ್ಲಮ್ಮಲ್ಲಿ ಜೀವನ ಮಾಡೋ ಥರ ಅವ್ರು ನಮ್ಮನ್ನ ನೋಡ್ತಿದ್ರು. ಬಟ್ ನಾವೇನು ಅಂದರೆ ಸ್ವಲ್ಪ ನಾವು ಜನಗಳು ಸ್ಲಮ್ಮಲ್ಲಿ ಇರೋದು. ಇವಾಗ ಎಲ್ಲರೂ ಅಷ್ಟೇ. ನೀಟ್ನೆಸ್ ಅನ್ನೋದು ನೋಡೋಣ ಅಂತ ಹೇಳಿ ಈ ಥರ ಬಂದಿದೆ. ನೀಟ್ನೆಸ್ ಅನ್ನೋದು ದೇವರು ಕೊಟ್ಟಿರೋದಲ್ವಾ. ಸರಿ ಇಲ್ಲ, ತುಂಬಾ ಜನ ನಾವು ಅಡ್ವಾನ್ಸ್ ಕೊಟ್ಟು ವಾಪಸ್ ಇಸ್ಕೊಂಡಿದ್ದೀವಿ ಎಷ್ಟೋ ಮನೆಗಳು. ಆ ಥರದ್ದೆಲ್ಲ ತುಂಬಾ ನಡೆಯುತ್ತೆ. ಮನೆಗಳೇ ಕೊಡಲ್ಲ ನಮಗೆ. ನಾವು ಸುಮಾರು ಈ ಮನೆ ಮಾಡೋದಕ್ಕಿಂತ ಮುಂಚೆ ಒಂದು 200 ಮನೆ ನೋಡಿದ್ದೀವೇನೋ. ಈ ಮನೆ ಮಾಡೋದಕ್ಕಿಂತ ಮುಂಚೆ ಈ ಮನೆ ಎಲ್ಲ ಏನು ಅಂದರೆ ಸ್ಟಾರ್ಟಿಂಗು ಎಲ್ಲ ಕರೆದಿವು, ಮನೆಯೆಲ್ಲ ತೋರಿಸ್ತಿದ್ರು. ಹಾಲು ರೂಮು, ಬೆಡ್ರೂಮು, ಕಿಚನ್ ಎಲ್ಲ ತೋರಿಸ್ಬಿಟ್ಟು ನಾವು ಈ ಥರ ಟ್ರಾನ್ಸ್ಜೆಂಡರ್ಸ್ ಅಂತ ಅಂದರೆ ಸಾಕು, ಇಲ್ಲಮ್ಮ ನಮ್ಮ ಯಜಮಾನ್ರು ಕೇಳಬೇಕು, ಫೋನ್ ಮಾಡ್ತೀನಿ, ಫೋನ್ ನಂಬರ್ ಕೊಟ್ಟೋಗಿ, ಇಲ್ಲ ಫೋನ್ ನಂಬರ್ ತೊಗೊಂಡೋಗಿ ಫೋನ್ ಮಾಡಿ ಅಂತಿದ್ರು. ಬೆಳಗ್ಗೆ ಏನಾರು ಫೋನ್ ಮಾಡಿದ್ರೆ ಅಕಸ್ಮಾತ್ ಓನರ್ಗೆ ಯಾರು ಫೋನ್ ಮಾಡಿಬಿಟ್ಟು, ಅಕ್ಕ ನೆನ್ನೆ ಬಂದಿದ್ವಲ್ಲ ಮನೆ ನೋಡಲಿಕ್ಕೆ, ಮನೆ ಬೇಕಿತ್ತು ಅಂತಂದರೆ, ಇಲ್ಲಮ್ಮ ನಮ್ಮ ಯಜಮಾನ್ರು ಬೇಡ ಅಂತಂದರು. ಆ ಥರ ಹೇಳ್ತಿದ್ರು. ಆ ಥರ ಹೇಳ್ತಾರೆ. ತುಂಬ ಒಳ್ಳೆಯವರು ಓನರು. ಅವರು ತುಂಬ ಒಳ್ಳೆಯವರು, ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಮಂಥವ್ರಿಗೆ. ಒಳ್ಳೆ ಕೆಲಸ ಮಾಡಿದ್ರು. ಅವ್ರು ದೇವ್ರು ಚೆನ್ನಾಗಿಟ್ಟಿರಲಿ ಅವ್ರನ್ನ. ಬಟ್ ಮನೆ ಖಾಲಿ ಇದ್ರೂ ನಮ್ಮಂಥವ್ರು ಕೊಡಲ್ಲ ಸುಮಾರು ಜನ. ಸಖತ್ತಿಗಿದೆ. ನಿಮ್ಗೆ ಯಾವತ್ತಾದ್ರೂ ಲವ್ ಆಗಿದ್ದು, ಯಾರಿಗಾದ್ರೂ ಮದುವೆ ಆಗಬೇಕು ಅನ್ನೋ ಇಂಟ್ರೆಸ್ಟ್? ಆಚೆ ಟೋಲ್ ಗೇಟ್ಗಳಲ್ಲಿ ಕಲೆಕ್ಷನ್ ಮಾಡ್ತಿದ್ದಾರೆ, ಅಲ್ಲೇ ಆದರೂ ಬ್ಯಾಡ್ ಆಗಿ ಜನ ರಿಯಾಕ್ಟ್ ಮಾಡಿದಾರ ನಿಮಗೆ? ಮಾಡಿದ್ದಾರೆ.
ಕೊಡ್ತೀನಿ ಬಾ ಅಂತ ಹತ್ರ ಕರೆದ್ಬಿಟ್ಟು ಬಟ್ಟೆ ಎಲ್ಲ ಎಳೆಯೋದು, ಏನಿದೆ ಒಳಗಡೆ, ಏನು ಇಟ್ಕೊಂಡಿದ್ದೀರಾ ಅಂತೆಲ್ಲ ಕೇಳೋದು.